ಇಂದು ಮದ್ದೂರಿನ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಜುಗರ ಅನುಭವಿಸಿದ್ದಾರೆ. ಕಾರಣ ಈ ಸಮಾವೇಶದಲ್ಲಿ ಸೇರಿರುವಂತಹ ಮಹಿಳೆಯರಲ್ಲ. ಅದೊಂದು ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ವಿರುದ್ಧ ರೊಚ್ಚಿಗೆದ್ದಿದ್ರು. ಅರೆ ಅಷ್ಟಕ್ಕೂ ಅಲ್ಲೇನಾಯ್ತಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ನನ್ನ ತಾಯಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ತಲೆ ಕಚ್ಕೋಬೇಡಿ. ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ, ಕೈಪಾಳೆಯವನ್ನ ಅಧಿಕಾರಕ್ಕೆ ತಂದ ಯೋಜನೆ. ಪ್ರತಿ ತಿಂಗಳು 2,000 ರೂಪಾಯಿ ಗರಿ ನೋಟು ಎಣಿಸುತ್ತಿದ್ದ ಗೃಹಲಕ್ಷ್ಮಿ ಕಳೆದ 3-4 ತಿಂಗಳಿಂದ ದಂಗಾಗಿ ಹೋಗಿದ್ದಾಳೆ. ಗೃಹಲಕ್ಷ್ಮಿ ದುಡ್ಡಿಲ್ಲದೆ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ರೊಚ್ಚಿಗೆದ್ದ ಗೃಹಲಕ್ಷ್ಮಿಯರು. ಅಯ್ಯೋ ದುಡ್ಡೇ ಬರ್ತಿಲ್ಲ ಎಂದ ಮಹಿಳೆಯರು. ಇನ್ನೂ ಬಂದಿಲ್ಲ, ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ. ನಂದೇ ಹೊಂಟೋಯ್ತು. ಮಂಡ್ಯದ ಮದ್ದೂರಿನಲ್ಲಿನ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭಾರೀ ಮುಜುಗರಕ್ಕೀಡಾಗಿದ್ದಾರೆ. ಭಾಷಣ ವೇಳೆ ಗೃಹಲಕ್ಷ್ಮಿ ಹಣವನ್ನು ಪ್ರಸ್ತಾಪಿಸಿದ್ದಾರೆ. ಪ್ರತಿ ತಿಂಗಳು ಮನೆ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಿದ್ಯಾ ಅಂತ ಕೇಳಿ ಪೇಚಿಗೆ ಸಿಲುಕಿದ್ದಾರೆ. ಮಹಿಳೆಯರೆಲ್ಲ ಅಯ್ಯೋ ಸಾರ್ ದುಡ್ಡೇ ಬರ್ತಾ ಇಲ್ಲ ಎಂದು ರೊಚ್ಚಿಗೆದ್ದಿದ್ದಾರೆ. ನನ್ನ ತಾಯಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕಚ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನನ್ನ ತಾಯಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕಚ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ಕೂಡಲೇ ಎಚ್ಚೆತ್ತ ಡಿಕೆ ಶಿವಕುಮಾರ್ ಎಲ್ಲರನ್ನೂ ಸಮಾಧಾನ ಪಡಿಸೋ ಡೈಲಾಗ್ ಹೊಡೆದ್ರು. 2 ತಿಂಗಳಷ್ಟೇ ಬರೋದು ಬಾಕಿ ಇದೆ, ಬರುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಸಮಾಧಾನ ಪಡಿಸಿದ್ರು. ನನ್ನ ತಾಯಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕಚ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನನ್ನ ತಾಯಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕಚ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನಮ್ಮ ಖಾತೆಗೆ ಅದ್ಯಾವಾಗ 2,000 ಹಣ ಬರುತ್ತಪ್ಪ ಎಂದು ನಾಡಿನ ಮಹಿಳೆಯರು ಕಾದು ಕುಳಿತಿದ್ದಾರೆ. ಪ್ರತಿ ಬಾರಿಯೂ ಬರೀ ಮೆಸೇಜ್ ನೋಡ್ತಾ ಕುಳಿತಿರೋದು ಮಾತ್ರ ಸುಳ್ಳಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಂದು ಮದ್ದೂರಿನ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಜುಗರ ಅನುಭವಿಸಿದ್ದಾರೆ. ಕಾರಣ ಈ ಸಮಾವೇಶದಲ್ಲಿ ಸೇರಿರುವಂತಹ ಮಹಿಳೆಯರಲ್ಲ. ಅದೊಂದು ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ವಿರುದ್ಧ ರೊಚ್ಚಿಗೆದ್ದಿದ್ರು. ಅರೆ ಅಷ್ಟಕ್ಕೂ ಅಲ್ಲೇನಾಯ್ತಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ನನ್ನ ತಾಯಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕಚ್ಕೋಬೇಡಿ. ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ, ಕೈಪಾಳೆಯವನ್ನ ಅಧಿಕಾರಕ್ಕೆ ತಂದ ಯೋಜನೆ. ಪ್ರತಿ ತಿಂಗಳು 2,000 ರೂಪಾಯಿ ಗರಿ ನೋಟು ಎಣಿಸುತ್ತಿದ್ದ ಗೃಹಲಕ್ಷ್ಮಿ ಕಳೆದ 3-4 ತಿಂಗಳಿಂದ ದಂಗಾಗಿ ಹೋಗಿದ್ದಾಳೆ. ಗೃಹಲಕ್ಷ್ಮಿ ದುಡ್ಡಿಲ್ಲದೆ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ರೊಚ್ಚಿಗೆದ್ದ ಗೃಹಲಕ್ಷ್ಮಿಯರು. ಅಯ್ಯೋ ದುಡ್ಡೇ ಬರ್ತಿಲ್ಲ ಎಂದ ಮಹಿಳೆಯರು. ಇನ್ನೂ ಬಂದಿಲ್ಲ, ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ. ನಂದೇ ಹೊಂಟೋಯ್ತು. ಮಂಡ್ಯದ ಮದ್ದೂರಿನಲ್ಲಿನ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭಾರೀ ಮುಜುಗರಕ್ಕೀಡಾಗಿದ್ದಾರೆ. ಭಾಷಣ ವೇಳೆ ಗೃಹಲಕ್ಷ್ಮಿ ಹಣವನ್ನು ಪ್ರಸ್ತಾಪಿಸಿದ್ದಾರೆ. ಪ್ರತಿ ತಿಂಗಳು ಮನೆ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಿದ್ಯಾ ಅಂತ ಕೇಳಿ ಪೇಚಿಗೆ ಸಿಲುಕಿದ್ದಾರೆ. ಮಹಿಳೆಯರೆಲ್ಲ ಅಯ್ಯೋ ಸಾರ್ ದುಡ್ಡೇ ಬರ್ತಾ ಇಲ್ಲ ಎಂದು ರೊಚ್ಚಿಗೆದ್ದಿದ್ದಾರೆ. ನನ್ನ ತಾಯಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕಚ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನನ್ನ ತಾಯಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕಚ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ
ಕೂಡಲೇ ಎಚ್ಚೆತ್ತ ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ಸಮಾಧಾನ ಪಡಿಸೋ ಡೈಲಾಗ್ ಹೊಡೆದ್ರು. 2 ತಿಂಗಳಷ್ಟೇ ಬರೋದು ಬಾಕಿ ಇದೆ, ಬರುತ್ತೆ ಬರುತ್ತೆ ತಲೆಕೆಡಿಸ್ಕೊಳ್ಬೇಡಿ ಅಂತ ಸಮಾಧಾನ ಪಡಿಸಿದ್ರು. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕೆಡಿಸ್ಕೊಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕೆಡಿಸ್ಕೊಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನಮ್ಮ ಖಾತೆಗೆ ಅದ್ಯಾವಾಗ 2,000 ಹಣ ಬರುತ್ತಪ್ಪ ಎಂದು ನಾಡಿನ ಮಹಿಳೆಯರು ಕಾದು ಕುಳಿತಿದ್ದಾರೆ. ಪ್ರತಿ ಬಾರಿಯೂ ಬರೀ ಮೆಸೇಜ್ ನೋಡ್ತಾ ಕುಳಿತಿರೋದು ಮಾತ್ರ ಸುಳ್ಳಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಂದು ಮದ್ದೂರಿನ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಜುಗರ ಅನುಭವಿಸಿದ್ದಾರೆ. ಕಾರಣ, ಈ ಸಮಾವೇಶದಲ್ಲಿ ಸೇರಿರುವಂತ ಮಹಿಳೆಯರಲ್ಲ. ಅದೊಂದು ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ವಿರುದ್ಧ ರೊಚ್ಚಿಗೆದ್ದಿದ್ರು. ಅರೆ, ಅಷ್ಟಕ್ಕೂ ಅಲ್ಲೇನಾಯ್ತಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕೆಡಿಸ್ಕೊಬೇಡಿ. ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ, ಕೈಪಾಳೆಯವನ್ನ ಅಧಿಕಾರಕ್ಕೆ ತಂದ ಯೋಜನೆ. ಪ್ರತಿ ತಿಂಗಳು 2,000 ರೂಪಾಯಿ ಗರಿ ನೋಟು ಎಣಿಸುತ್ತಿದ್ದ ಗೃಹಲಕ್ಷ್ಮಿ ಕಳೆದ 3-4 ತಿಂಗಳಿಂದ ದಂಗಾಗಿ ಹೋಗಿದ್ದಾಳೆ. ಗೃಹಲಕ್ಷ್ಮಿ ದುಡ್ಡಿಲ್ಲದೆ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ರೊಚ್ಚಿಗೆದ್ದ ಗೃಹಲಕ್ಷ್ಮಿಯರು. ಅಯ್ಯೋ, ದುಡ್ಡೇ ಬರ್ತಿಲ್ಲ ಎಂದ ಮಹಿಳೆಯರು. ಇನ್ನೂ ಬಂದಿಲ್ಲ, ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ. ನಂದೇ ಹೊಂಟೋಯ್ತು. ಮಂಡ್ಯದ ಮದ್ದೂರಿನಲ್ಲಿನ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭಾರೀ ಮುಜುಗರಕ್ಕೀಡಾಗಿದ್ದಾರೆ. ಭಾಷಣ ವೇಳೆ ಗೃಹಲಕ್ಷ್ಮಿ ಹಣವನ್ನ ಪ್ರಸ್ತಾಪಿಸಿದ್ದಾರೆ. ಪ್ರತಿ ತಿಂಗಳು ಮನೆ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಿದ್ಯಾ ಅಂತ ಕೇಳಿ ಪೇಚಿಗೆ ಸಿಲುಕಿದ್ದಾರೆ. ಮಹಿಳೆಯರೆಲ್ಲ ಅಯ್ಯೋ ಸಾರ್, ದುಡ್ಡೇ ಬರ್ತಾ ಇಲ್ಲ ಎಂದು ರೊಚ್ಚಿಗೆದ್ದಿದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕೆಡಿಸ್ಕೊಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕೆಡಿಸ್ಕೊಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ಕೂಡಲೇ ಎಚ್ಚೆತ್ತ ಡಿಕೆ ಶಿವಕುಮಾರ್ ಎಲ್ಲರನ್ನೂ ಸಮಾಧಾನ ಪಡಿಸೋ ಡೈಲಾಗ್ ಹೊಡೆದ್ರು. 2 ತಿಂಗಳಷ್ಟೇ ಬರೋದು ಬಾಕಿ ಇದೆ, ಬರುತ್ತೆ ತಲೆಕೆಡಿಸ್ಕೊಳ್ಬೇಡಿ ಅಂತ ಸಮಾಧಾನ ಪಡಿಸಿದ್ರು. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕೆಡಿಸ್ಕೊಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕೆಡಿಸ್ಕೊಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನಮ್ಮ ಖಾತೆಗೆ ಅದ್ಯಾವಾಗ 2,000 ಹಣ ಬರುತ್ತಪ್ಪ ಎಂದು ನಾಡಿನ ಮಹಿಳೆಯರು ಕಾದು ಕುಳಿತಿದ್ದಾರೆ. ಪ್ರತಿ ಬಾರಿಯೂ ಬರೀ ಮೆಸೇಜ್ ನೋಡ್ತಾ ಕುಳಿತಿರೋದು ಮಾತ್ರ ಸುಳ್ಳಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.